ವಿಶ್ವಭಾರತಿ ಚಾನಲ್ನ ಎಲ್ಲ ವೀಕ್ಷಕರಿಗೆ ಸಬ್ಸ್ಕ್ರೈಬರ್ಸ್ಗೆ ನಮಸ್ಕಾರ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರದಲ್ಲಿ ಮೇ 8ಕ್ಕೆ JDS ಜಿಲ್ಲಾ ಘಟಕ ರಜತ ಮಹೋತ್ಸವ ಕಾರ್ಯಕ್ರಮವನ್ನು ಏರ್ಪಡಿಸಿದೆ. JDS ಸಮಾವೇಶದಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಶಕ್ತಿ ಪ್ರದರ್ಶನವು ಇದಾಗಲಿದೆ ಎನ್ನಲಾಗ್ತಾ ಇದೆ. ಕರ್ನಾಟಕದಲ್ಲಿ ಹಾಸನದಂತೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲ ಮತ್ತು ದೇವನಹಳ್ಳಿ JDS ಪಕ್ಷ ಗೆಲ್ಲುತ್ತಿದ್ದ ಕ್ಷೇತ್ರಗಳೇ. ದೊಡ್ಡಬಳ್ಳಾಪುರದಲ್ಲೂ ಸಹ JDS ಪಕ್ಷಕ್ಕೆ ಒಳ್ಳೆಯ ಜನಬೆಂಬಲ ಇದೆ. ಅನೇಕ ಸಲ ಗೆಲುವಿನ ದಡಕ್ಕೆ ಬಂದು ಸೋಲನ್ನು ಕಂಡಂತಹ ಉದಾಹರಣೆಗಳಿರೋ ಹಿನ್ನೆಲೆಯಲ್ಲಿ ಗಟ್ಟಿಯಾಗಿರ್ತಕ್ಕಂಥ ದೊಡ್ಡಬಳ್ಳಾಪುರ JDS ಜನರ ಮನೋಸ್ಥಿತಿಗೆ ಮತ್ತಷ್ಟು ಚೈತನ್ಯ ತುಂಬಲು ಯುವ ಮುಖಂಡರಾಗಿರ್ತಕ್ಕಂಥ ನಿಖಿಲ್ ಕುಮಾರಸ್ವಾಮಿಯನ್ನು ಕರೆಸುವ ಉದ್ದೇಶದಿಂದ ದೊಡ್ಡಬಳ್ಳಾಪುರದ ಭಗತ್ ಸಿಂಗ್ ಕ್ರೀಡಾಂಗಣದಲ್ಲಿ JDS ಸಮಾವೇಶವನ್ನು ಏರ್ಪಡಿಸಲಾಗಿದೆ. ಈ ಹಿನ್ನೆಲೆಯಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧ್ಯಕ್ಷರು ಮತ್ತು ದೊಡ್ಡಬಳ್ಳಾಪುರ ತಾಲೂಕು JDSನ ನಾಯಕರು ಸಮಾವೇಶದ ಬಗ್ಗೆ ಮಾತನಾಡಿದ್ದಾರೆ. ಬನ್ನಿ ಕೇಳೋಣ. ನಿರ್ದೇಶನ ಮತ್ತು ಮಾರ್ಗದರ್ಶನದಂತೆ ಬಹಳ ಯಶಸ್ವಿಯಾಗಿ ನಮಗೆ ಎಲ್ಲ ಕಾರ್ಯಕ್ರಮಗಳ ರೂಪುರೇಷೆಗಳನ್ನ ನಮ್ಮ ಮುಖಂಡರುಗಳು, ಇದು ಕಾರ್ಯಕರ್ತರ ಸಭೆ, ಯಾವುದೇ ವೈಯಕ್ತಿಕ ಸಭೆಗಳಲ್ಲ. ಇದು ಏನೋ ಒಂದು ರಾಜಕೀಯ ಪಕ್ಷ ತಮ್ಮ ಕಾರ್ಯಕರ್ತನ ಹುರಿದುಂಬಿಸಲಿಕ್ಕೆ ಇವತ್ತಿನ ದಿನಮಾನಗಳಲ್ಲಿ ಯಾವ ರೀತಿ ಸುಸಜ್ಜಿತವಾಗಿ ಕಾರ್ಯಕ್ರಮವನ್ನು ಮಾಡ್ತಾರೆ, ಅದಕ್ಕೆ ಎಲ್ಲ ಸರ್ವ ಸನ್ನದ್ಧರಾಗಿ ಈ ಕಾರ್ಯಕ್ರಮ ನಡೀತದೆ ಅಂತೇಳಿ ಈ ಸಂದರ್ಭದಲ್ಲಿ ನಿಮ್ಗೆ ಹೇಳ್ತೀನಿ. ಇದು ಕಾರ್ಯಕ್ರಮದ ಮೂಲ ಹೆಸರು ಬಂದು ನಮ್ಮ ಪಕ್ಷದ ಬೆಳ್ಳಿ ಹಬ್ಬ ಕಾರ್ಯಕ್ರಮ. ನಮ್ಮ ಅಧ್ಯಕ್ಷ ಹೇಳ್ದಂಗೆ ಬೆಳ್ಳಿ ಹಬ್ಬ ರಜತ ಮಹೋತ್ಸವ ಅಂತಲೂ ಹೇಳ್ತೀವಿ. ಅದಾದ ನಂತರ ಏನು ನಮ್ಮ ಯುವ ನಾಯಕರು ನಿಖಿಲಣ್ಣವರು ಕಾರ್ಯಕರ್ತನ ಇವತ್ತಿನ ಆಧುನಿಕ ತಂತ್ರಜ್ಞಾನದಲ್ಲಿ ಯಾವ ರೀತಿ ನಾವು ಈ ಮೆಂಬರ್ಶಿಪ್ ಡ್ರೈವ್ನ ಮತ್ತು ಈ ಜನಗಳಿಗೆ ಯಾವ ರೀತಿ ತಲುಪಬೇಕು ಇವತ್ತಿನ ಆನ್ಲೈನ್ ಯುಗದಲ್ಲಿ, ಆ ರೀತಿ ಜನರೊಂದಿಗೆ ಜನತಾದಳ ಕಾರ್ಯಕ್ರಮವನ್ನು ನಾವೇನು ರೂಪಿಸ್ಕೊಂಡಿದ್ದಾರೆ. ಕಳೆದ 7-8 ತಿಂಗಳುಗಳಿಂದ ಅವಿರತವಾಗಿ ಶ್ರಮವನ್ನು ವಹಿಸ್ತಿದ್ದಾರೆ. ನಮ್ಮ ದೇವೇಗೌಡ ಅಪ್ಪಾಜಿಯವರ ಮೂರನೇ ತಲೆಮಾರು ರಾಜಕೀಯ ನಾಯಕತ್ವವನ್ನು ಯಾವ ರೀತಿ ಬಿಂಬಿಸ್ಕೊಳ್ಳೋಕೆ ಹೊರಟಿದ್ದಾರೆ, ಅದಕ್ಕೆ ಅವ್ರಿಗೆ ಶಕ್ತಿಯನ್ನು ತುಂಬಲಿಕ್ಕೆ ಇವತ್ತು ನಮ್ಮ ತಾಲೂಕಿನಲ್ಲಿ ಅವರನ್ನ ಸ್ವಾಗತವಾಗಿ ಕೋರಿ, ಮುಂದಿನ ದಿನಗಳಲ್ಲೂ ಸಹ ಅವರು ಈ ದೊಡ್ಡಬಳ್ಳಾಪುರ ತಾಲೂಕಲ್ಲಿ ನಮ್ಮ JDS ಪಕ್ಷದ ಶಕ್ತಿ ಇದೆ, ಇಲ್ಲೂ ಸಹ ಶಾಸಕರಾಗಲಿಕ್ಕೆ ಎಲ್ಲ ತರಹದ ಅರ್ಹತೆಗಳು ಇಲ್ಲಿನ ಕಾರ್ಯಕರ್ತರು ಈ ಪಕ್ಷಕ್ಕೆ ಶಕ್ತಿ ತುಂಬ್ತಾರೆ ಅಂತೇಳಿ ಒಂದು ಮೂಲ ಉದ್ದೇಶವನ್ನು ಮತ್ತು ಮೂಲ ಸಂದೇಶವನ್ನು ಸಾರಲಿಕ್ಕೆ ಈ ಕಾರ್ಯಕ್ರಮಕ್ಕೆ ಬರ್ತಿದ್ದಾರೆ. ಇದರ ಕಾರ್ಯಕ್ರಮದ ರೂಪುರೇಷೆಗಳು ಬೈಕ್ ರ್ಯಾಲಿ ಮತ್ತು ಮೆರವಣಿಗೆಯ ಒಂದು ಕಿರುನೋಟವನ್ನು ನಿಮಗೆ ನಾವು ಕೊಡಿಸ್ತೀವಿ. ನಾವು ಇನ್ನೂ ಅಂದ್ಕೊಂಡಿದ್ದೀವಿ, ಇನ್ನು 7ನೇ ತಾರೀಕು ಒಂದು ಪತ್ರಿಕಾಗೋಷ್ಠಿ ಕರೀಬೇಕು ಅಂತ. ಅವತ್ತು ಸವಿಸ್ತಾರವಾಗಿ ಈ ಕಾರ್ಯಕ್ರಮದ ಇದನ್ನು ಭಗತ್ ಸಿಂಗ್ ಕ್ರೀಡಾಂಗಣದಲ್ಲಿ ಹೇಳ್ತೀವಿ. ಇವತ್ತು ಒಂದು 2-3 ದಿವಸ ಅಡ್ವಾನ್ಸ್ ಆಗಿಲ್ಲ, ನಮ್ಮದೊಂದು ಮಾರ್ಕೆಟಿಂಗ್ ಓಡಬೇಕಲ್ಲ, ಹಾಗಾಗಿ ನಮ್ಮ ಪಕ್ಷದ ಓಡಿಸ್ಬೇಕಲ್ಲ, ಹಾಗಾಗಿ ಒಂದು 2-3 ಪ್ರೆಸ್ ಮೀಟ್ ಮಾಡಿ ನಮ್ಮ ಕಾರ್ಯಕರ್ತನ ಉಳಿದಿಸ್ಬೇಕು. ಮುನೇಗೌಡರು ಮುಂದಾಳತ್ವದಲ್ಲೇ ಈ ಸಭೆ ನಡೆಯೋದು. 12,000 ರಿಂದ 15,000 ಜನಕ್ಕಂತೂ ಕಮ್ಮಿ ಇಲ್ಲ ನಮ್ಮಲ್ಲಿ. ಕಾರಣ ಯಾಕೆಂದರೆ ಈಗ ಕಳೆದ ಒಂದು ವಾರದಿಂದ ಪ್ರತಿ ಪಂಚಾಯತಿ ಪ್ರತಿ ಹಳ್ಳಿ ಬೂತಲ್ಲಿ ಇಬ್ಬಿಬ್ಬರನ್ನ ಕರೆದು ಅವ್ರಿಗೇನು ಜನ ಕರ್ಕೊಂಬರ್ಬೇಕಂತಾರೆ ವ್ಯವಸ್ಥೆ ಮಾಡಬೇಕು, ವ್ಯವಸ್ಥೆ ಬೇಕೋ, ಊಟದ ವ್ಯವಸ್ಥೆ ಬೇಕೋ, ಎಲ್ಲ ರೀತಿಯಾದ ಅನುಕೂಲ ಮಾಡಿ ನಮ್ಮ ಪಕ್ಷದ ಮೇಲೆ ಅಭಿಮಾನ ಇರುವಂಥವ್ರು, ಪಾಪ ಬರೋದಕ್ಕೆ ಆಗದೇ ಇರೋವಂಥವ್ರು, ಪಕ್ಷದ ಮೇಲೆ ಕುಮಾರಣ್ಣನ ಮೇಲೆ ನಿಖಿಲಣ್ಣನ ಮೇಲೆ ಅಭಿಮಾನ ಇರೋರನ್ನ ಏನೋ ಕಷ್ಟಪಟ್ಟು ಕರ್ಕೊಂಬಂದು ಅವರ ಸಮಾವೇಶನ ಅವರು ನಿಖಿಲಣ್ಣನ ನೋಡಬೇಕು ಅನ್ನೋ ಆಸೆ ಪಡೋರಿಗೋಸ್ಕರ ಸಮಾರಂಭ ಮಾಡ್ತಾಯಿದ್ವಿ. ಮುಖ್ಯವಾಗಿ ನಾವೇನಿವತ್ತು ನಿಖಿಲಣ್ಣರ ಒಂದು ಕನಸೇನಿತ್ತು, ಅವ್ರು ಹೋಗಿದ್ದು ಕಡೆಯಲ್ಲ, ಎಲ್ಲ ಸಭೆ ಸಮಾರಂಭಗಳು ಯಶಸ್ವಿಯಾಗಿವೆ. ಎಲ್ಲಿನೂ ಜನ ಇಲ್ಲಪ್ಪ, ಅಲ್ಲಿ ಎಲ್ಲೋ ಆಭಾಸ ಆಯಿತು ಅನ್ನೋದು ಈಗ ಮೊನ್ನೆ ನೋಡಿದ್ರೆ ನೀವು ಸೇಡಮ್ಗೆ ಹೋಗಿದ್ದಾರೆ. ಇಲ್ಲಿಂದ ಗುಲ್ಬರ್ಗ ಸೇಡಮಲ್ಲಿ ಹೋಗಿ ಅಲ್ಲಿ ನಮ್ಮ ಪಕ್ಷಕ್ಕೆ ಸರಿಯಾದ ಇದೇ ಇರಲಿಲ್ಲ, ಅಲ್ಲಿ ಕೂಡ ಸುಮಾರು 10-15 ಜನ ಸೇರಿ ಅಲ್ಲಿ ಕಾರ್ಯಕ್ರಮನ ಯಶಸ್ವಿ ಮಾಡವ್ರೆ. ಅದರದೇ ಆದಂಥ ಒಂದು ಬಲಿಷ್ಠ ನೆಲೆ ಐತೆ. ಹಾಗಾಗಿ ದೊಡ್ಡಬಳ್ಳಾಪುರದಲ್ಲೂ ಇವಾಗೇನೋ ಕಳೆದ ಒಂದು 5-6 ವರ್ಷದಿಂದ ಏನು ದೊಡ್ಡಬಳ್ಳಾಪುರದಲ್ಲಿ ಜಾತ್ಯತೀತ ಜನತಾದಳ ಮುಗ್ದೇ ಹೋಗ್ಬಿಡ್ತು ಅಂತಿದ್ರಲ್ಲ, ಯಾಕೆ ಮುಗ್ದೋಗೈತೆ ನಾನು ತೋರಿಸ್ತೀನಿ ನೋಡಿ 8ನೇ ತಾರೀಕು ಆ ಮಟ್ಟಕ್ಕೆ ಬರ್ತಾ ಇದ್ದಾರೆ. ಅದಕ್ಕೆ ಪೂರಕವಾಗಿ ಅವ್ರಿಗೆ ಯಾವ್ಯಾವ ರೀತಿ ಅವರು ಈ ನಮ್ಮ ದೊಡ್ಡಬಳ್ಳಾಪುರ ಕನಸನ್ನು ಏನು ಇಟ್ಕೊಂಡವ್ರೆ ಅದನ್ನೆಲ್ಲ ನನಸು ಮಾಡೋಕ್ಕೆ ತಾಲೂಕು ಜನತಾದಳದ ವತಿಯಿಂದ ಅಧ್ಯಕ್ಷರು ಮೊದಲುಗೊಂಡು ಇಲ್ಲ ಹಿರಿಯ ಮುಖಂಡರುಗಳು ನಾನು ಮೊದಲುಗೊಂಡು ಸಕ್ರಿಯವಾಗಿ ತನ್ನು ಮನ ಧನ ಎಲ್ಲ ಅರ್ಪಿಸಿ ನಮ್ಮ ಪಕ್ಷಕ್ಕೆ ಏನು ಗೌರವ ಕೊಡಬೇಕು ಅದು ಕೊಡಕ್ಕೆ ರೆಡಿ ಇದೆ. ನೀವಿನ್ನೂ ಆರ್ಟ್ ವಿಶ್ವಭಾರತಿ 24 ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ವಿಡಿಯೋ ಕಂಟೆಂಟ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.